ನೀ ಕರುಣಾ ಸಾಗರನು, ನೀ ಕರುಣಾ ಸಾಗರನು, ನಿನ್ನರಿಯದೆ ಅನಾಥರಾಗಿಹೆವು. ನೀ ಕರುಣಾ ಸಾಗರನು, ನೀ ಕರುಣಾ ಸಾಗರನು. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀಧರ ಸಾಧುಗಳು ಕಾನ್ಲೆ ವೆಂಕಟಗಿರಿಯಪ್ಪನವರ ಮನೆಯಲ್ಲಿರುವಾಗ ನರಸಿಂಹ ಅನ್ನೋ ಹುಡುಗ, ಇವನು ಕಾರ್ಗಲ್ಲಿನವನು, ಈ ವೆಂಕಟಗಿರಿಯವರ ಮನೆಯಲ್ಲಿ ಉಳ್ಕೊಂಡಿರ್ತಾನೆ. ಯೋಗದಿಂದ ಅಲ್ಲಿ ಅವನಿಗೂ ಈ ಶ್ರೀಧರ ಸಾಧುಗಳ ನಿತ್ಯ ದರ್ಶನ, ಸಾನ್ನಿಧ್ಯ, ಸೇವಾಭಾಗ್ಯ ಎಲ್ಲ ಅನಾಯಾಸವಾಗಿ ದೊರೆತಿರುತ್ತೆ. ಈ ವೆಂಕಟಗಿರಿಯಪ್ಪನವರ ಮನೆಯಲ್ಲಿ ಕೂಡು ಕುಟುಂಬ ಮತ್ತು ಅನೇಕ ಮಕ್ಕಳು ಶಿಕ್ಷಣಕ್ಕಾಗಿ ಉಳ್ಕೊಂಡಿರ್ತಾರೆ. ಅತಿಥಿ ಅಭ್ಯಾಗತರು ಸದಾ ಇರುವಂಥ ಮನೆ ಅದು. ಈ ವೆಂಕಟಗಿರಿಯಪ್ಪನವರು ಸಂಪತ್ತಿನಲ್ಲೊಂದೇ ಅಲ್ಲದೆ ಗುಣಸ್ವಭಾವದಿಂದಲೂ ಕೂಡ ಶ್ರೀಮಂತರಾಗಿರ್ತಾರೆ. ಇವರದ್ದು ಆಗಿನ ಕಾಲದಲ್ಲಿ ವೈದ್ಯ ಮನೆತನ ಕೂಡ. ಅನೇಕ ಕಾಯಿಲೆಗಳಿಗೆ ಔಷಧಿ ಕೊಡುವ ಇವರಿಗೆ ಸಹಾಯಕನಾಗಿ, ಅಂದರೆ ಬೇರು, ನಾರು, ತೊಗಟೆ, ಸೊಪ್ಪು ಇವುಗಳನ್ನೆಲ್ಲ ಸಂಗ್ರಹಿಸಿ ಬಂದು ಔಷಧಿ ತಯಾರು ಮಾಡಲಿಕ್ಕೆ ಸಹಾಯಕನಾಗಿ ಈ ಕಾರ್ಗಲ್ಲಿನ ಹುಡುಗ ನರಸಿಂಹ ಈ ಕಾನ್ಲೆಯಲ್ಲಿ ಉಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿನ ಈ ಗುರುಕೃಪೆಯಿಂದ ಮುಂದೆ ಅವರ ಬಾಳಿನಲ್ಲಿ ಮತ್ತು ಅವರ ಮನೆಯವರ ಬದುಕಿನಲ್ಲಿ ಜೀವನ ಸಮೃದ್ಧಿಯ ಸುಯೋಗ ಹೇಗೆ ಒದಗಿ ಬಂತು ಅಂತ ತಿಳಿಯೋ ಒಂದು ಘಟನೆ ಇದು. ಕಾನ್ಲೆಯಲ್ಲಿರುವಾಗಲೇ ಶ್ರೀ ಶ್ರೀಧರರ ಮಹತ್ವವನ್ನರಿತ ಈ ನರಸಿಂಹ ಶ್ರೀಧರರ ಸೆಳೆತಕ್ಕೆ ಸಿಲುಕಿರ್ತಾರೆ. ಮುಂದೆ ಮತ್ತೆ ಸಾಗರ ಭಾಗಕ್ಕೆ ಶ್ರೀಧರ ಸ್ವಾಮಿಗಳು ಬಂದಾಗಲೂ ಅವರನ್ನು ದರ್ಶನ ಮಾಡ್ತಾ ಆ ಗುರುಭಕ್ತಿಯ ತನ್ಮಯತೆಯಲ್ಲಿ ಈ ನರಸಿಂಹ ನಡ್ಕೊಳ್ತಾ ಇರ್ತಾರೆ. ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ, ಈ ನರಸಿಂಹ ಅವರ ತಂದೆ ಮಂಜುಭಟ್ಟ, ತಾಯಿ ಗೋದಾವರಿಯಮ್ಮ. ಸಾಗರ ಸಿದ್ದಾಪುರ ರಸ್ತೆಯ ಪಕ್ಕದ ಕಾರ್ಗಲ್ಲಿನಲ್ಲಿ ಇವರ ವಾಸ. ಮನೆಯಲ್ಲಿ ತುಂಬ ಬಡತನ. ಅಪ್ಪ ಒಂದು ಖಾನಾವಳಿ ನಡೆಸ್ತಿದ್ರು. ಅದರ ಆದಾಯದಲ್ಲೇ ಇವರ ಜೀವನ ನಡೀಬೇಕಿತ್ತು. ಇವರಿಗೆ ಆಗಿನ ಕಾಲದಲ್ಲೆಲ್ಲ ಇರುವಂತೆ 14 ಜನ ಮಕ್ಕಳು. ಬಡತನವನ್ನೇ ಹಾಸಿ ಹೊದ್ದ ಈ ತಂದೆ ತಾಯಿ ಮನೆಗೆ ಬಂದ ಅತಿಥಿಗಳಿಗೆ, ಮಕ್ಕಳಿಗೆ ಮನೆಯಲ್ಲಿದ್ದದ್ದನ್ನು ಬಡಿಸಿ ಎಷ್ಟೋ ದಿನ ಅವರು ಬರೀ ನೀರನ್ನು ಕುಡಿದು ಬದುಕ್ತಿದ್ರು. ಆ ಸಂದರ್ಭದಲ್ಲಿ ಮಂಜುಭಟ್ರಿಗೆ ಅನಾರೋಗ್ಯ ಉಂಟಾಯಿತು. ಅವರಿಗೆ ಆಲ್ಸರ್ ಆಗಿತ್ತು, ಅಂದರೆ ಕರುಳಿನಲ್ಲಿ ಹುಣ್ಣಾಗಿತ್ತು. ದಿನದಿಂದ ದಿನಕ್ಕೆ ಆ ರೋಗ ಬಲಿತಾ ಇತ್ತು. ಹೊಟ್ಟೆ ನೋವನ್ನು ತಡ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ. ಆ ಹೊಟ್ಟೆ ನೋವನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಅವರು ಚಾಕುವನ್ನೇ ತೆಗೆದುಕೊಂಡು ಹೊಟ್ಟೆ ಸಿಗಿದುಕೊಂಡು ಬಿಡೋಣ ಅಂತ ಅನ್ನಿಸ್ತಿದೆ ಅಂತ ಗೋಳಾಡ್ತಿದ್ರಂತೆ. ಈ ರೀತಿಯ ಆತಂಕ, ವೇದನೆಯ ದಿನಗಳು ಈ ಗೋದಾವರಿಯಮ್ಮನ ಬಾಳಿನಲ್ಲಿ ಬಂದಿತ್ತು. ಆ ಕ್ಷಣದಲ್ಲಿ ಆ ಗೋದಾವರಿಯಮ್ಮನ ಮನಸ್ಥಿತಿ ಹೇಗಿರಬೇಡ. ಮನೆ ತುಂಬ ಮಕ್ಕಳು, ಬಡತನ, ತೀವ್ರ ಕಾಯಿಲೆಯಿಂದ ಬಳಲುತ್ತಿರುವ ಪತಿ, ಇದೆಲ್ಲವನ್ನು ತನ್ನ ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಮಾಡ್ತಾ ಆ ತಾಯಿ ಬಹಳ ಬಳಲಿದ್ಲು. ಅದೇ ಚಿಂತೆಯಲ್ಲಿ ಆ ದಿನ ಸ್ನಾನಕ್ಕೆ ಹೋಗುವಾಗ ಅಡುಗೆ ಮನೆಯಲ್ಲಿದ್ದ ಒಂದು ಗೂಡಿನಲ್ಲಿ, ಅಂದರೆ ಹಿಂದಿನ ಕಾಲದಲ್ಲಿ ಸಣ್ಣ ಪುಟ್ಟ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಗೋಡೆಯಲ್ಲೇ ಒಂದು ರೀತಿ ಗೂಡಿನ ಥರ ಮಾಡ್ತಿದ್ರಲ್ಲ, ಮಾಡುಗುಳಿ ಅಂತ ಅದನ್ನು ಕರಿತಿದ್ರು. ಆ ಗೂಡಿನಲ್ಲಿ ತನ್ನ ಅಮೂಲ್ಯ ಆಸ್ತಿಯಾಗಿದ್ದ ತನ್ನ ಕಿವಿಯೋಲೆಯನ್ನು ಬಿಚ್ಚಿಟ್ಟು ತಲೆ ಸ್ನಾನಕ್ಕೆ ಹೋದರು. ಸ್ನಾನ ಮುಗಿಸಿ ಬಂದು ನೋಡ್ತಾರೆ, ಆ ಓಲೆಗಳಲ್ಲಿ ಒಂದು ಓಲೆ ಕಾಣ್ತಾನೇ ಇಲ್ಲ. ತುಂಬ ಗಾಬರಿ ಆಯಿತು, ದುಃಖವಾಯಿತು. ತವರು ಮನೆಯಲ್ಲಿ ಕೊಟ್ಟ ಆಸ್ತಿ ಅದು, ಗಂಡನಿಗೆ ಹುಷಾರಿಲ್ಲ, ಈ ಓಲೆ ಬೇರೆ ಕಳೆದೋಯ್ತು, ಯಾವ ಸೂಚನೆ ಇದು ಅಂತ ಮನಸ್ಸು ಶಂಕಿಸ್ತಾ ಇತ್ತು. ಮನೆಯ ಇಂಚನ್ನು ಕೂಡ ಹುಡುಕಿ ಸುಸ್ತಾದರೂ ಓಲೆ ಮಾತ್ರ ಸಿಕ್ಕಲೇ ಇಲ್ಲ. ಆ ಹೊತ್ತಿಗೆ ಮನೆಯವರಿಗೆ ಒಂದು ಸುದ್ದಿ ಸಿಕ್ತು. ಶ್ರೀ ಶ್ರೀಧರ ಸ್ವಾಮಿಯವರು ಸಾಗರದಿಂದ ಕಾರ್ಗಲ್ ಮಾರ್ಗವಾಗಿಯೇ ಅವತ್ತು ಸಿದ್ದಾಪುರದ ಕಡೆ ಹೋಗ್ತಿದ್ದಾರೆ ಅಂತ ಗೊತ್ತಾಯಿತು. ಇದು ಶ್ರೀಧರ ಸ್ವಾಮಿಗಳು ಸಾಗರ ಭಾಗದಲ್ಲಿ ನೆಲೆಸಿದಾಗಿನ ಸಂಗತಿ. ಈ ಮನೆಯ ನರಸಿಂಹನಂತೂ ಮೊದಲಿಂದ ಶ್ರೀಧರ ಸ್ವಾಮಿಗಳಲ್ಲಿ ಶ್ರದ್ಧಾಭಕ್ತಿಯುಳ್ಳವ. ಜೊತೆಗೆ ಆ ಮನೆಯವರೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಭಕ್ತಿಯುಳ್ಳ ಸಜ್ಜನರೇ ಆಗಿದ್ದರು.
ಸಾಗರ ಭಾಗಕ್ಕೆ ಶ್ರೀ ಶ್ರೀಧರರು ಸಾಧುಗಳಾಗಿ ಬಂದು ಹೋದಾಗಿಂದ ಮತ್ತೆ ಸಾಗರ ಭಾಗಕ್ಕೆ ಈ ಗುರುದರ್ಶನ ಯೋಗ ಆಗ್ತಾನೇ ಇತ್ತು. ಇಲ್ಲಿನ ಸುತ್ತಮುತ್ತಲ ಭಾಗದ ಮನೆಗಳಲ್ಲಿ ಎಲ್ಲರೂ ಕೂಡ ಶ್ರೀಧರರ ಭಕ್ತರೇ. ಅದು ಅಂದಿಗೂ ಹೌದು, ಇಂದಿಗೂ ಹೌದು. ಹಾಗಾಗಿ ಈ ನರಸಿಂಹನ ತಾಯಿ ಗೋದಾವರಿಯಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮನೆ ಕಡೆಯಿಂದಲೇ ಹಾದು ಹೋಗ್ತಾರೆ ಅನ್ನೋ ಸುದ್ದಿಯನ್ನು ಕೇಳಿದ ಮೇಲೆ ಒಂದು ತೆಂಗಿನಕಾಯನ್ನು ಹಿಡ್ಕೊಂಡು ಆ ಶ್ರೀಧರ ಸ್ವಾಮಿಗಳಿಗೆ ಅವರು ಅಲ್ಲಿ ಬಂದಾಗ ಸಮರ್ಪಣೆ ಮಾಡಿ ತುಂಬ ದೀನಳಾಗಿ ತನ್ನ ಮನಸ್ಸಿನ ದುಗುಡವನ್ನು ಹೇಳ್ಕೊಳ್ತಾಳೆ. ತನ್ನ ಗಂಡನ ಕಾಯಿಲೆ, ತನ್ನ ಓಲೆ ಕಳೆದು ಹೋದ ರೀತಿ ಎಲ್ಲವನ್ನೂ ಹೇಳಿ ಸ್ವಾಮಿಗಳಲ್ಲಿ ಶರಣಾಗತಿಯಾಗ್ತಾಳೆ. ಕ್ಷಣಕಾಲ ಕಣ್ಣು ಮುಚ್ಚಿ ಆ ತೆಂಗಿನಕಾಯಿಯನ್ನು ಮತ್ತೆ ಆ ಮಾತೆಗೆ ಪ್ರಸಾದ ರೂಪವಾಗಿ ಕೊಟ್ಟು ಶ್ರೀಧರರು ಇದನ್ನು ದೇವರ ಪೀಠದಲ್ಲಿಟ್ಟು ಪೂಜೆ ಮಾಡಿ, ನಿನ್ನ ಎರಡೂ ಸಮಸ್ಯೆಗಳು ಬಗೆಹರಿಯುತ್ತೆ, ಆತಂಕ ಪಡಬೇಡ ತಾಯಿ, ಧೈರ್ಯವಾಗಿರು, ನಿನ್ನ ಯಜಮಾನರು ಹುಷಾರಾಗ್ತಾರೆ, ಮಕ್ಕಳೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿ ಅಲ್ಲಿಂದ ಶ್ರೀಧರ ಸ್ವಾಮಿಗಳು ಮುಂದೆ ಹೋಗ್ತಾರೆ. ಈ ಮನೆಯವರು ಗುರುಗಳ ಮಾತಿನಂತೆ ಆ ಶ್ರೀಫಲವನ್ನು ದೇವರ ಪೀಠದಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಅವರಿಗೆ ಗುರು ದರ್ಶನ, ಗುರು ಆಶೀರ್ವಾದ ಸಿಕ್ಕಿದ್ದು ಒಂದು ಗುರುವಾರ. ಆ ಗುರುವಾರದಿಂದ 15ನೇ ದಿನಕ್ಕೆ ಸರಿಯಾಗಿ ಮತ್ತೊಂದು ಗುರುವಾರದ ಬೆಳಿಗ್ಗೆ ಆ ಗೋದಾವರಿಯಮ್ಮ ಸ್ನಾನ ಮಾಡಿ ಬಂದು ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾಗ ಏನೋ ಒಂದು ಆ ಕಡೆಯಿಂದ ಚಕ್ಕನೆ ಬೆಳಕು ಹೊಳೆದಂತಾಯಿತು. ದೇವರ ಪೀಠಕ್ಕೆ ಬೀಳುತ್ತಿದ್ದ ಸೂರ್ಯನ ಬಿಸಿಲಿನಲ್ಲಿ ಹೊಳೆದ ಬೆಳಕಿನ ಒಂದು ಕಿರಣ ಇವರ ಕಣ್ಣನ್ನು ಕುಕ್ಕಿತ್ತು. ಇದೇನು ಈ ದೇವರ ಪೀಠದಲ್ಲಿ ಹೊಳಿತಾ ಇದೆಯಲ್ಲ ಅಂತ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿತ್ತು ಆಶ್ಚರ್ಯ, ಅಲ್ಲಿತ್ತು ಅವರ ಆ ಕಿವಿಯ ಓಲೆ. ಆಶ್ಚರ್ಯ, ಆನಂದ ಒಟ್ಟಿಗೆ ಆಯಿತು. ಆದರೂ ಅವರಿಗೆ ನಂಬಿಕೆ ಬರಲಿಲ್ಲ. ಓಡಿ ಹೋಗಿ ತಾನಿಟ್ಟ ಆ ಒಂದು ಉಳಿದ ಓಲೆ ಇತ್ತಲ್ಲ, ಆ ಓಲೆಯ ಜಾಗವನ್ನು ನೋಡಿದರು. ಆ ಉಳಿದ ಓಲೆ ಅಲ್ಲೇ ಇತ್ತು. ಈ ಓಲೆ ದೇವರ ಪೀಠದಲ್ಲಿನ ಅಮ್ಮನವರ ವಿಗ್ರಹದ ಬಳಿ ಹೊಳಿತಾ ಇತ್ತು. ಗೋದಾವರಿಯಮ್ಮನ ಆನಂದ ಹೇಳತೀರದಾಯಿತು. ಮನಸ್ಸು ಗುರುವನ್ನು ಮರೀತಾ ಇತ್ತು, ಶಿರಸ್ಸು ಗುರುಪಾದವನ್ನು ಆಶ್ರಯಿಸಿತ್ತು. ಗುರುಭಕ್ತಿ ಬೆಳೆದಿತ್ತು, ಗುರುವಾಕ್ಯ ಫಲಿಸಿತ್ತು. ಸೌಭಾಗ್ಯ ಸೂಚಕವಾದ ಗೋದಾವರಿಯಮ್ಮನ ಕಿವಿಯೋಲೆ ಗುರು ಅನುಗ್ರಹದಿಂದ ಹೊಳೆದು ಬೆಳಗಿತ್ತು. ಮಂಜುಭಟ್ರ ಅನಾರೋಗ್ಯವೂ ವಾಸಿಯಾಗಿತ್ತು. ಮುಂದೆ ಆ ಮನೆಯ 14 ಮಕ್ಕಳು ಸಾತ್ವಿಕರಾಗಿ ಸದ್ಭಾವಯುತರಾಗಿ ಒಳ್ಳೆಯ ಬದುಕನ್ನು ಬಾಳಿ ಬದುಕಿದ್ರು ಹಾಗೂ ಬದುಕ್ತಾ ಇದ್ದಾರೆ. ಈ ಘಟನೆಯನ್ನು ಅದೇ ಗುರುಭಕ್ತಿ ತುಂಬಿದ ನರಸಿಂಹನ ಕಿರಿಯ ಸೋದರಿ ಪ್ರತಿಮಾ ಅನ್ನುವರು ನನಗೆ ಹೇಳಿದರು. ಅವರ ತಂದೆ ತಾಯಿ ತಮ್ಮ ಮತ್ತೊಬ್ಬ ಮಗನಿಗೆ, ಅಂದರೆ ಈ ನರಸಿಂಹನ ಇನ್ನೊಬ್ಬ ಸಹೋದರನಿಗೆ ಶ್ರೀಧರ ಅಂತಲೇ ಹೆಸರಿಟ್ಟಿದ್ರಂತೆ. ಈ ನರಸಿಂಹ ಅಂದಿನಿಂದ ಇಂದಿಗೂ ಶ್ರೀಧರ ಗುರುವಿನ ಭಕ್ತರೇ ಆಗಿ ನಮಃಶಾಂತಾಯ ದಿವ್ಯಾಯ ಮಂತ್ರ ಪಠಿಸುತ್ತಲೇ ಇಂದಿಗೂ ಬದುಕಿ ನೆಮ್ಮದಿಯ ಬಾಳನ್ನು ಬಾಳ್ತಾ ಸಾರ್ಥಕ ಸಜ್ಜನರಾಗಿದ್ದಾರೆ. ಈ ಪ್ರತಿಮಾ ಕೂಡ ತುಂಬ ಅಧ್ಯಾತ್ಮದ ಆಸಕ್ತಿಯುಳ್ಳವರು, ತುಂಬ ಒಳ್ಳೆಯ ಸಾಧಕರು. ಅವರೇ ಹೇಳಿದಂತೆ ಆ ಮಕ್ಕಳೆಲ್ಲರೂ ಕೂಡ ಭಗವದ್ಭಕ್ತಿಯಲ್ಲಿ, ಗುರುಭಕ್ತಿಯಲ್ಲಿ ಉತ್ತಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದು ಈ ಗುರು ಅನುಗ್ರಹದ, ಗುರು ಆಶೀರ್ವಾದದ, ಗುರು ಸೇವಾಭಾಗ್ಯದ ಫಲ ಅಂತ ಅನಿಸುತ್ತೆ. ಇಂತಹ ಗುರು ಕಾರುಣ್ಯದ ಅಸಂಖ್ಯ ಘಟನೆ ಗುರುಭಕ್ತರ ಬದುಕಿನಲ್ಲಿ ನಡೆದದ್ದು ಈ ಸಾಗರ ಭಾಗದಲ್ಲಂತೂ ಮನೆ ಮನೆಯಲ್ಲಿ ಪ್ರತಿ ಜನರ ಬಾಯಿಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಇಂತಹ ಘಟನೆಗಳನ್ನು ಸಾಧ್ಯವಾದಷ್ಟನ್ನು ನೋಡ್ತಾ ಹೋಗೋಣ. ಈ ಘಟನೆಯನ್ನು ನನ್ನೊಡನೆ ಹಂಚಿಕೊಂಡ ಪ್ರತಿಮಾ ಉಡುಪ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನೀ ಕರುಣಾ ಸಾಗರನು, ನೀ ಕರುಣಾ ಸಾಗರನು, ನಿನ್ನರಿಯದೆ ಅನಾಥರಾಗಿ ಹೆವು. ನೀ ಕರುಣಾ ಸಾಗರನು, ನೀ ಕರುಣಾ ಸಾಗರನು.
ನೀತಾಯಂತೆ ನಮ್ಮನು ಪೊರೆದೆ ಕಷ್ಟದಿ ಕೈ ಹಿಡಿದೆ, ಕಷ್ಟದಿ ಕೈ ಹಿಡಿದೆ. ಪ್ರತಿಯುಸಿರಿನಲ್ಲೂ ನೀ ಬೆರೆತಿರುವೆ, ಹೃದಯದಿ ನೆಲೆಸಿರುವೆ, ಎನ್ನ ಹೃದಯದಿ ನೆಲೆಸಿರುವೆ. ನೀನಿಲ್ಲದೆ ಬಾಳಿಲ್ಲ, ಹೆಗುರುವೆ ನೀನಿಲ್ಲದೆ ಸುಖವಿಲ್ಲ. ನೀ ಕರುಣಾಸಾಗರನು, ನೀ ಕರುಣಾಸಾಗರನು. ನಿನ್ನರಿಯದೆ ಅನಾಥರಾಗಿಹೆವು, ನೀ ಕರುಣಾಸಾಗರನು, ನೀ ಕರುಣಾಸಾಗರನು. ಗುರುವೇ ಕರುಣಾಸಾಗರನು.